ಬೆಲೆ ಏರಿಕೆ ಭೀತಿಯಲ್ಲಿರುವಂತಹ ಬೆಂಗಳೂರು ಜನತೆಗೆ ಈಗೊಂದು ಶುಭ ಸುದ್ದಿ ಸಿಕ್ಕಿದೆ. ನೀರಿನ ಬಾಕಿ ಬಿಲ್ ವಸೂಲಿಗೆ ಮುಂದಾದ ಜಲಮಂಡಳಿ ವಿವಿಧ ಇಲಾಖೆಯಿಂದ BWSSBಗೆ ಬರೋಬ್ಬರಿ 616 ಕೋಟಿ ಬಿಲ್ ಬಾಕಿ ಇದೆ. ಜಲಮಂಡಳಿ ಬಾಕಿ ಬಿಲ್ ವಸೂಲಿ ಮಾಡಲು OTS ಮೊರೆ ಹೋಗಿರುವಂತಹದ್ದು. ಕಾವೇರಿ ನೀರಿನ ಬಾಕಿ ಬಿಲ್ ಪಾವತಿಗೂ ಡಿಸ್ಕೌಂಟ್ ನೀಡಲು ಜಲಮಂಡಳಿ ಚಿಂತನೆಯನ್ನ ನಡೆಸಿದೆ. ವಾಟರ್ ಬಿಲ್ ಕಟ್ಟದೆ ಕಳ್ಳಾಟ ಆಡುವವರಿಂದ ಬಾಕಿ ಬಿಲ್ ವಸೂಲಿ ಮಾಡಲು OTS ಅಥವಾ 50% ಆಫರ್ ಮಾದರಿಯಲ್ಲೇ ಚಿಂತನೆಯನ್ನ ಮಾಡಲಾಗಿರುವಂತಹದ್ದು. ಹಲವು ಇಲಾಖೆಗಳಿಂದ ಜಲಮಂಡಳಿಗೆ 616 ಕೋಟಿಗೂ ಅಧಿಕ ಬಿಲ್ ಬಾಕಿ ಇದೆ. ಅಪಾರ್ಟ್ಮೆಂಟ್ ಮನೆಗಳು, ಕೇಂದ್ರ ರಾಜ್ಯ ಸರ್ಕಾರದ ಕಚೇರಿಗಳಿಂದಲೇ ಅತಿ ಹೆಚ್ಚು ಬಾಕಿ ಇರುವಂತಹ BWSSB ಜಲಮಂಡಳಿ ಕಾವೇರಿ ನೀರಿನ ಬಾಕಿ ಬಿಲ್ ಅನ್ನು ವಸೂಲಿ ಮಾಡೋದಕ್ಕೆ ಸಾಕಷ್ಟು ತಿಂಗಳುಗಳಿಂದ ಹರಸಾಹಸ ಪಡ್ತಾ ಇತ್ತು. ಬಾಕಿ ಇರುವಂತಹದ್ದು ಬರೋಬ್ಬರಿ 616 ಕೋಟಿ ರೂಪಾಯಿ. ಸೊ ಇಷ್ಟು ಹಣವನ್ನು ಹೆಂಗೆ ವಸೂಲಿ ಮಾಡೋದು BWSSBಗೆ ಬಹಳಷ್ಟು ದೊಡ್ಡ ಸವಾಲಾಗಿತ್ತು. ಇನ್ನು ಈ ಜಲಮಂಡಳಿ ಇದಕ್ಕೆ ಕೊಡಲು ಬಾಕಿ ಇರತಕ್ಕಂತಹ ಬಿಲ್ಗಳ ಪೈಕಿ ಹೆಚ್ಚು ಸರ್ಕಾರಿ ಕಟ್ಟಡಗಳದ್ದು, ಸರ್ಕಾರಿ ಅಪಾರ್ಟ್ಮೆಂಟ್ಗಳಲ್ಲಿ ಬಳಕೆ ಮಾಡುವಂತಹ ನೀರಿನ ಬಿಲ್ ಇನ್ನೂ ಕೂಡ ಕ್ಲಿಯರ್ ಮಾಡಿಲ್ಲ. ಸೊ ಅದಕ್ಕಾಗಿ ಈಗ ಟ್ರಾಫಿಕ್ ಇದು ಬಿಲ್ಗಳೇನಾದರೂ ಪೆಂಡಿಂಗ್ ಇದ್ದಾಗ ಟ್ರಾಫಿಕ್ ಡಿಪಾರ್ಟ್ಮೆಂಟು 50% ಡಿಸ್ಕೌಂಟನ್ನು ಕೊಡುತ್ತೆ. ಅದರಂತೆಯೇ ಜಲಮಂಡಳಿಯು ಕೂಡ ಅದೇ ಥರ ಈಗ ಡಿಸ್ಕೌಂಟನ್ನು ಕೊಡ್ತಾ ಇದೆ. ಸೊ ಬರೋಬ್ಬರಿ 616 ಕೋಟಿ ಬಾಕಿ ಉಳಿಸಿಕೊಂಡಿರ್ತಕ್ಕಂತಹ ಬಿಲ್ದಾರರು ಅವರೆಲ್ಲರೂ ಕೂಡ 50% ಡಿಸ್ಕೌಂಟ್ ಕೊಟ್ಟ ನಂತರ ಕೊಡಬಹುದು ಎನ್ನುವಂತಹ ಭರವಸೆ ಬಳಿಕ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು BWSSB ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಇನ್ನು ಬಾಕಿ ಇರತಕ್ಕಂತಹ ಬಿಲ್ಗಳು ಬರಬಹುದು ಎನ್ನುವಂತಹ ನಿರೀಕ್ಷೆಯಲ್ಲಿ BWSSB ಕಾದು ಕುಳಿತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.